ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುಪ್ತಿರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಜಗತ್ತನ್ನು ಕಾಡುತ್ತಿರುವ ಮಾಲಿನ್ಯವೆಂದರೆ ಪ್ಲಾಸ್ಟಿಕ್ ಮಾಲಿನ್ಯ. ಪರಿಸರದಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಪ್ಲಾಸ್ಟಿಕ್ ಮಾಲಿನ್ಯ. ಇದು ಪ್ರಪಂಚದ ಎಲ್ಲ ಭಾಗದಲ್ಲೂ ನಾವು ನೋಡಬಹುದು. ಸಮುದ್ರದ ತಳದಲ್ಲಿ, ಹಿಮಾಚ್ಛಾದಿತ ಪ್ರದೇಶ, ಮರುಭೂಮಿ, ಎಲ್ಲೆಡೆಯಲ್ಲೂ ಕಾಣಸಿಗುವ ಮಾಲಿನ್ಯ ಅಂದರೆ ಅದು ಪ್ಲಾಸ್ಟಿಕ್ ಮಾಲಿನ್ಯ. ಈ ಪ್ಲಾಸ್ಟಿಕ್ ಮಾಲಿನ್ಯದಿಂದಾಗಿ ಭೂಮಂಡಲದಲ್ಲಿರುವ ಎಲ್ಲ ಜೀವಿಗಳಿಗೂ ಒಂದು ಆತಂಕಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಅದು ಕಾಡು ಪ್ರಾಣಿಗಳೇ ಆಗಿರ್ಬೋದು ಅಥವಾ ಜಾನುವಾರುಗಳಾಗಿರಬಹುದು. ಎಲ್ಲರಿಗೂ, ಎಲ್ಲ ಜೀವಿಗಳನ್ನು ಕಾಡುತ್ತಿರುವ ಒಂದು ಮುಖ್ಯವಾದ ಆತಂಕಕಾರಿ ವಿಚಾರ ಅಂದರೆ ಅದು ಪ್ಲಾಸ್ಟಿಕ್ನಿಂದ ಉಂಟಾಗುತ್ತಿರುವ ಮಾಲಿನ್ಯ. ಈ ಪ್ಲಾಸ್ಟಿಕ್ ನೀವು ಗೊತ್ತಿರೋ ಹಾಗೆ ಇದು ಡಿಗ್ರೇಡ್ ಆಗೋದಿಲ್ಲ. ಇದಕ್ಕೆ ಬಹಳ ಸಾವಿರಾರು ವರ್ಷಗಳೇ ಬೇಕು. ಹಾಗಾಗಿ ಇದು ನಮ್ಮ ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಎಲ್ಲ ಕಡೆನೂ ಸೇರ್ಕೊಳ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಕ್ರೋ ಪ್ಲಾಸ್ಟಿಕ್ ಇದು ನೀರಿನಲ್ಲೂ ಸಹ ಕಂಡು ಬರುತ್ತೆ, ಗಾಳಿಯಲ್ಲಿದೆ, ಅದೇ ರೀತಿ ಭೂಮಂಡಲದಲ್ಲಿ ಎಲ್ಲ ಕಡೆ ಇರೋದ್ರಿಂದ ಅದು ನಮ್ಮ ದೇಹವನ್ನ ಪ್ರವೇಶ ಮಾಡ್ತಾ ಇದೆ. ಈ ಮೈಕ್ರೋ ಪ್ಲಾಸ್ಟಿಕ್ ಹೊರತಾಗಿ ನ್ಯಾನೋ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ತುಣುಕುಗಳು, ಅದರ ಗಾತ್ರ 1 ನ್ಯಾನೋಮೀಟರಿಂದ ಅದು 1 ನ್ಯಾನೋಮೀಟರಿಂದ 1 ಮೈಕ್ರೋಮೀಟರ್ವರೆಗೆ ಇರುವಂತಹ ಈ ಪ್ಲಾಸ್ಟಿಕ್ ಕಣಗಳಲ್ಲಿ 1 ನ್ಯಾನೋಮೀಟರಿಂದ 1 ಮೈಕ್ರೋಮೀಟರ್ವರೆಗೆ ಗಾತ್ರವನ್ನು ಹೊಂದಿರುವ ಪ್ಲಾಸ್ಟಿಕ್ ಕಣಗಳನ್ನು ನಾವು ನ್ಯಾನೋ ಪ್ಲಾಸ್ಟಿಕ್ ಅಂತ ಕರೀತೀವಿ. ಹಾಗಾದರೆ ಈ ನ್ಯಾನೋ ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ಗಿನ್ನ ಅಪಾಯಕಾರಿ. ಕಾರಣ ಏನಂತಂದ್ರೆ ಇದನ್ನ ನಮ್ಮ ದೇಹ ಅದರ ಒಂದು ವಿಸರ್ಜನಾಂಗ ಕ್ರಿಯೆಯಿಂದ ಇದು ಹೊರತುಪಡಿಸಿದೆ. ಕಾರಣ ಏನಂದ್ರೆ ಇದು ಬಹಳ ಸಣ್ಣ ಗಾತ್ರದಾಗಿರೋದ್ರಿಂದ ಇದು ಅದರಿಂದ ಒಂದು ಎಸ್ಕೇಪ್ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಕಿಡ್ನಿ ಅದನ್ನ ಫಿಲ್ಟರ್ ಮಾಡಬೇಕಾದ್ರೆ ಅಥವಾ ದೇಹದಲ್ಲಿರುವ ಯಾವುದಾದ್ರೂ ಒಂದು ಕಲುಷಿತ ಪದಾರ್ಥವನ್ನ ದೇಹ ಅದನ್ನ ಕ್ಲೆನ್ಸ್ ಮಾಡಬೇಕಾದ್ರೆ, ಡಿಟಾಕ್ಸಿಫೈ ಮಾಡಬೇಕಾದ್ರೆ ಈ ಒಂದು ನ್ಯಾನೋ ಪ್ಲಾಸ್ಟಿಕ್ ಅದರಿಂದ ತಪ್ಪಿಸ್ಕೊಂಡ್ಬಿಡತ್ತೆ. ಹಾಗಾಗಿ ಇದು ಹೃದಯ ಆಗಿರ್ಬೋದು ಅಥವಾ ನಮ್ಮ ಲಂಗ್ಸ್ ಆಗಿರ್ಬೋದು, ಶ್ವಾಸಕೋಶ, ಮೆದುಳು, ಕಿಡ್ನಿ, ಲಿವರ್, ಹೀಗೆ ದೇಹದ ಹಲವಾರು ವೈಟಲ್ ಆರ್ಗನ್ಸ್ಗಳಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಹಾಗಾದ್ರೆ ಈ ನ್ಯಾನೋ ಪ್ಲಾಸ್ಟಿಕ್ ಅದರ ಜೊತೆಯಲ್ಲಿ ಇದು ಪ್ಲಾಸೆಂಟಾ ಮುಖಾಂತರ ಫೀಟಸ್ ಅಥವಾ ಬೆಳೆಯುತ್ತಿರುವ ಭ್ರೂಣವನ್ನು ತಲುಪುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾದ್ರೆ ಈ ನ್ಯಾನೋ ಪ್ಲಾಸ್ಟಿಕ್ ನಮ್ಮ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದ್ರೆ, ಇದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಉಂಟು ಮಾಡುತ್ತೆ, ಅಂದ್ರೆ ಆಕ್ಸಿಡೇಟಿವ್ ಒತ್ತಡ ಅಂತ. ಈ ಆಕ್ಸಿಡೇಟಿವ್ ಒತ್ತಡ ನಮ್ಮ ದೇಹದಲ್ಲಿ ಜಾಸ್ತಿ ಆದಂತೆ ಅದು ಹಲವಾರು ರೀತಿಯ ವಿಷಯುಕ್ತ ಪದಾರ್ಥಗಳನ್ನು ಬಿಡುಗಡೆ ಮಾಡುತ್ತೆ. ಈ ವಿಷಯುಕ್ತ ಪದಾರ್ಥಗಳಿಂದಾಗಿ ದೇಹದ ಒಂದು ಚಯಾಪಚಯ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅದರ ಜೊತೆಯಲ್ಲಿ ಈ ಆಕ್ಸಿಡೇಟಿವ್ ಒತ್ತಡದಿಂದ DNA ಡ್ಯಾಮೇಜ್ ಆಗ್ಬೋದು, ಪ್ರೋಟೀನ್ಸ್ಗಳು ಡ್ಯಾಮೇಜು, ಲಿಪಿಡ್ ಡ್ಯಾಮೇಜು. ಹಾಗಾಗಿ ದೇಹದ ಹಲವಾರು ಮ್ಯಾಕ್ರೋಮಾಲಿಕ್ಯೂಲ್ಸ್ಗಳು ನಾಶವಾಗುವ ಸಂಭವ ಇದೆ. ಇದರ ಜೊತೆಗೆ ಈ ನ್ಯಾನೋ ಪ್ಲಾಸ್ಟಿಕ್ ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಅಂತ ಏನಂತೀವಿ ಅದನ್ನು ಜಾಸ್ತಿ ಮಾಡುತ್ತೆ. ಇದು ಎಲ್ಲ ಒಂದು ಕಡೆ ಲೋ ಗ್ರೇಡ್ ಇನ್ಫ್ಲಮೇಷನ್ ಅಂತ ಕರೀತಾರೆ. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ದೇಹದಲ್ಲಿ ಇರುತ್ತೆ, ಆದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ನಮ್ಮ ವೈಟಲ್ ಆರ್ಗನ್ಸ್ ಮೇಲೆ ಬಹಳ ಒಂದು ಭೀಕರ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಕಾಯಿಲೆಗಳು ಸಂಭವಿಸಬಹುದಾದ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಅದರ ಜೊತೆ ನಮ್ಮ ಇಮ್ಯೂನ್ ಫಂಕ್ಷನ್ ಏನಿದೆ ಅದು ಸಹ ಈ ನ್ಯಾನೋ ಪ್ಲಾಸ್ಟಿಕ್ನ ಪ್ರಭಾವದಿಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಯಾವಾಗ ಕಮ್ಮಿ ಆಗುತ್ತೆ, ನಾವು ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಇದರ ಹೊರತಾಗಿ ನಮ್ಮ ದೇಹದಲ್ಲಿ ನಡೆಯುವ ಹಲವಾರು ಜೀವ ರಾಸಾಯನಿಕ ಕ್ರಿಯೆ, ಬಯೋಕೆಮಿಕಲ್ ರಿಯಾಕ್ಷನ್ಸ್ಗಳೇನಿದೆ ಅದು ಸರಿಯಾಗಿ ನಡೆಯದೇ ಇರೋದ್ರಿಂದ ನಮ್ಮ ಹಾರ್ಮೋನ್ಸ್ ಒಂದು ಏನು ಸೆಕ್ರೀಷನ್ ಆಗುತ್ತೆ ಅದರ ಒಂದು ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಹಾಗಾಗಿ ನಮಗೆ ನಾನಾ ರೀತಿಯ ತೊಂದರೆಗಳು, ಈ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಹಾರ್ಮೋನ್ಗೆ ಸಂಬಂಧಿಸಿದಂಥ ಹಲವಾರು ರೀತಿಯ ತೊಂದರೆಗಳು, ಅಥವಾ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಅನಾರೋಗ್ಯಕರ ಒಂದು ಪರಿಸ್ಥಿತಿಗೆ ನಾವು ತುತ್ತಾಗುವ ಸಾಧ್ಯತೆ ಇದೆ. ಹಾಗಾಗಿ ಇದೆಲ್ಲ ನ್ಯಾನೋ ಪ್ಲಾಸ್ಟಿಕ್ನಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಅಂತಲೇ ಹೇಳಬಹುದು. ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಹಲವಾರು ಸಂಶೋಧನೆಗಳು ಈ ನ್ಯಾನೋ ಪ್ಲಾಸ್ಟಿಕ್ ಯಾವ ರೀತಿ ನಮ್ಮ ನರಕೋಶಗಳನ್ನು ನಾಶ ಮಾಡುತ್ತೆ, ಅದನ್ನು ಡಿಜನರೇಟ್ ಮಾಡುತ್ತೆ ಅನ್ನೋದನ್ನ ಪ್ರಯೋಗಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಈ ಒಂದು ಮೆದುಳಿನಲ್ಲಿ ಆಲ್ಫಾ ಸಿನ್ಯೂಕ್ಲಿಯನ್ ಅನ್ನುವ ಒಂದು ಪ್ರೋಟೀನ್ ಇದೆ.
ಈ ನ್ಯಾನೋ ಪ್ಲಾಸ್ಟಿಕ್ಗಳು ಈ ಆಲ್ಫಾ ಸಿನ್ಯೂಕ್ಲಿನ್ ಪ್ರೋಟೀನ್ ಜೊತೆ ಬೈಂಡ್ ಆದಾಗ ಅದರ ಪ್ರೋಟೀನ್ನ ಒಂದು ಆಕಾರ ಆಗಿರ್ಬೋದು, ಅದರ ಕಾರ್ಯಕ್ಷಮತೆ ಆಗಿರ್ಬೋದು, ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಉಂಟಾಗುತ್ತೆ. ಈ ಆಲ್ಫಾ ಸಿನ್ಯೂಕ್ಲಿನ್ ಪ್ರೋಟೀನ್ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಅಂದರೆ ಜೀವಕೋಶಗಳ ಮಧ್ಯೆ ನಡೆಯುವಂತಹ ಒಂದು ಸಂವಹನಕ್ಕೆ ಬಹಳ ಮುಖ್ಯವಾದುದು. ಹಾಗಾಗಿ ಈ ಒಂದು ಪ್ರೋಟೀನ್ನ ವ್ಯತ್ಯಾಸ ಉಂಟಾದರೆ, ಅದರ ಒಂದು ಪ್ರಮಾಣದಲ್ಲಿ ವ್ಯತ್ಯಾಸ ಆದರೆ ಅಥವಾ ಅದರ ಒಂದು ಆಕಾರದಲ್ಲಿ ವ್ಯತ್ಯಾಸ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಈ ನ್ಯೂರೋ ಡಿಜನರೇಷನ್ ಅಂತ ಏನಂತೀವಿ, ನರಕೋಶಗಳ ಒಂದು ನಶಿಸುವಿಕೆ ಉಂಟಾಗುತ್ತೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಮಂದಿಗೆ ಈ ಒಂದು ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿಮೆನ್ಷಿಯಾ ಆಗಿರ್ಬೋದು, ಅಲ್ಝೈಮರ್ ಆಗಿರ್ಬೋದು, ಪಾರ್ಕಿನ್ಸನ್, ಹಂಟಿಂಗ್ಟನ್, ಈ ರೀತಿ ಹಲವಾರು ನರಕೋಶಗಳ ನಶಿಸುವಿಕೆಯ ಕಾಯಿಲೆಯ ಒಂದು ಕಾರಣ ಅಂತಂದ್ರೆ ಹೆಚ್ಚಾಗುತ್ತಿರುವ ನ್ಯಾನೋಪ್ಲಾಸ್ಟಿಕ್ ಸೇವನೆ. ನಮಗೆ ಗೊತ್ತಿಲ್ಲದೆ ಈ ನ್ಯಾನೋಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನು ಸೇರ್ತಾ ಇದೆ. ಇದು ಆಹಾರದ ಮೂಲಕ ಸೇರ್ತಾ ಇದೆ, ಕುಡಿಯುವ ನೀರು, ಅದು ನಾವು ಫಿಲ್ಟರ್ ವಾಟರ್ ಅಂತ ಅನ್ಬೋದು, ಬಿಸ್ಲರಿ ವಾಟರ್ ಅನ್ಬೋದು, ಬಹಳಷ್ಟು ನಾವು ಬಾಟಲಲ್ಲಿ ಸಿಕ್ಕುವಂತಹ ಕುಡಿಯುವ ನೀರಿನಲ್ಲಿ 350ಕ್ಕೂ ಹೆಚ್ಚು ಈ ನ್ಯಾನೋಪ್ಲಾಸ್ಟಿಕ್ಗಳನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಈ ನ್ಯಾನೋಪ್ಲಾಸ್ಟಿಕ್ ಪಾಲಿಸ್ಟಿರಿನ್ ಆಗಿರ್ಬೋದು, ಪೆಟ್ ಅಂತ ಕರಿತೀವಿ, ಹಲವಾರು ರೀತಿಯ ಈ ಪಾಲಿಸ್ಟಿರಿನ್ ಅಂತ ಪಾಲಿಮರೈಸೇಷನ್ ಇಂದ ಉಂಟಾಗಿರುವಂತಹ ಈ ಕಣಗಳು ಇವು. ಹಾಗಾಗಿ ಇವು ನಮ್ಮ ದೇಹದಿಂದ ಹೊರ ಹೋಗಕ್ಕೆ ಸಾಧ್ಯ ಇಲ್ಲ. ಕಾರಣ ಇವುಗಳು ಸೈಜ್ ಇದೆಯಲ್ಲ, ಗಾತ್ರ ಬಹಳ ಸಣ್ಣದಾಗಿರುತ್ತೆ, ನ್ಯಾನೋ ಅಂತ ಹೇಳ್ತೀವಲ್ಲ. ಹಾಗಾಗಿ ಇದು ದೇಹದಲ್ಲಿ ಉಳಿಯುವಂತಹ ಸಾಧ್ಯತೆನ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಬಹಳ ಒಂದು ನಮಗೆ ಸ್ಪಷ್ಟೀಕರಿಸಬಹುದಾದ ಹಲವಾರು ವೈಜ್ಞಾನಿಕ ಎವಿಡೆನ್ಸ್ಗಳು ಸಿಕ್ಕಿದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಮುದ್ರದಲ್ಲಿರುವ ಜಲಚರಗಳ ಮೇಲೆ ಬಹಳಷ್ಟು ಈ ನ್ಯಾನೋಪ್ಲಾಸ್ಟಿಕ್ ಕುರಿತು ಸಂಶೋಧನೆಗಳು ನಡೆದಿವೆ. ಅದರಲ್ಲಿ ಮುಖ್ಯವಾಗಿ ಮೈಟಿಲಸ್ ಅಂದ್ರೆ ಮೃದ್ವಂಗಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಚಿಪ್ಪು ಹುಳು ಅಂತ ಕರಿತೀವಲ್ಲ, ಆ ಚಿಪ್ಪಿನ ಒಳಗಡೆ ಆ ಒಂದು ಮೈಟಿಲಸ್ ಇರುತ್ತೆ, ಮಸಲ್ಸ್ ಇರುತ್ತೆ. ಅದನ್ನ ನಾವು ಸೇವನೆ ಮಾಡ್ತಾರೆ. ಒಳ್ಳೆ ಪ್ರೋಟೀನೇಷಿಯಸ್ ಅನ್ನುವ ಒಂದು ಕಾರಣದಿಂದಾಗಿ ಜಗತ್ತಿನಾದ್ಯಂತ ಬಹಳ ಒಂದು ಎಡಿಬಲ್ ಅನ್ನಬಹುದಾದಂಥ ಬಹಳ ಟೇಸ್ಟಿ ಆದಂಥ ಆಹಾರ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅದ್ರ ಮೇಲೆ ಬಹಳಷ್ಟು ಸಂಶೋಧನೆಗಳು ನಡೆಸಿದೆ. ವಿಜ್ಞಾನಿಗಳು ಕಂಡುಕೊಂಡ ವಿಚಾರ ಏನಂದ್ರೆ, ಈ ನ್ಯಾನೋಪ್ಲಾಸ್ಟಿಕ್ಗಳು ಈ ಒಂದು ಮೃದ್ವಂಗಿಗಳ ಗಿಲ್ಸ್ ಅಂತ ಏನಿದೆ, ಆ ಗಿಲ್ಸ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್, ಅದು ಜೀರ್ಣಾಂಗ ವ್ಯೂಹ ಏನಿದೆ, ಅದರ ಮೇಲೆ ಬಹಳ ಒಂದು ಅಗಾಧವಾದ ಪರಿಣಾಮವನ್ನ ಬೀರ್ತಾ ಇದೆ. ಆ ಗಿಲ್ಸ್ ಮತ್ತೆ ಆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರುವ ಹಲವಾರು ಜೀನ್ಸ್ಗಳ ಒಂದು ಎಕ್ಸ್ಪ್ರೆಷನ್ ಏನಿದೆ, ಅದರಲ್ಲಿ ಬದಲಾವಣೆಯನ್ನು ಉಂಟು ಮಾಡೋದ್ರಿಂದ ಅವುಗಳಲ್ಲಿ ಒಂದು ಇಮ್ಯೂನ್ ರಿಯಾಕ್ಷನ್, ರೋಗ ಪ್ರತಿರೋಧಕ ಶಕ್ತಿಯನ್ನ ಈ ಜೀವಿಗಳು ಕಳ್ಕೊಂತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕ್ಯಾಟ್ ಜೀನ್ ಅನ್ನೋದು ಗಿಲ್ಸ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಕಂಡು ಬರುವಂತಹದ್ದು. ಕ್ಯಾಟ್ ಜೀನ್ ಬಹಳ ಮುಖ್ಯ. ಅದನ್ನು ಕೆಟಾಪ್ಸಿನ್ ಜೀನ್ ಅಂತಲೂ ಸಹ ಕರೀತಾರೆ. ಇದರ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ವೇರಿಯೇಷನ್ ನ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದೇ ರೀತಿ CYP11 ಅನ್ನುವ ಮತ್ತೊಂದು ಜೀನು, CYP32, ಇದೆಲ್ಲ ಬಹಳಷ್ಟು ಜೀವಿ. ಇವುಗಳ ಒಂದು ಅವುಗಳ ಕಾರ್ಯತತ್ಪರತೆಯಲ್ಲಿ ವ್ಯತ್ಯಾಸವನ್ನ ವಿಜ್ಞಾನಿಗಳು ಗುರುತಿಸಿದ್ದಾರೆ. HSP90 ಅಂದರೆ ಹೀಟ್ ಶಾಕ್ ಪ್ರೋಟೀನ್ ಅನ್ನುವ ಮತ್ತೊಂದು ಜೀನು. ಇದು ಬಹಳ ಮುಖ್ಯವಾದದ್ದು. ಯಾವುದೇ ಜೀವಿ ಒಂದು ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಬೇಕಾದ್ರೆ ಈ ಹೀಟ್ ಶಾಕ್ ಪ್ರೋಟೀನ್ಗಳು ಬಹಳ ಮುಖ್ಯ. ಅದರ ಒಂದು ಪರಿಸರ ಬದಲಾದಾಗ ಅದಕ್ಕೆ ಅಕ್ಲಿಮಟೈಸ್ ಆಗಬೇಕು ಅಂದರೆ ಈ ಪ್ರೋಟೀನ್ಗಳು ಬಿಡುಗಡೆಯಾಗುತ್ತೆ. ಈ ಪ್ರೋಟೀನ್ಗಳ ಸಹಾಯದಿಂದಾಗಿ ಜೀವಿಗಳು ಆ ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟ್ ಏನಿದೆ ಅದಕ್ಕೆ ಬಹಳ ಸುಲಭವಾಗಿ ಹೊಂದಿಕೊಳ್ಳುತ್ತೆ. ಬಯೋಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಬಯೋಕೆಮಿಕಲ್ ಆಕ್ಷನ್ ಅಥವಾ ಒಂದು ಬಯೋಕೆಮಿಕಲ್ ಏನೋ ಒಂದಿದ್ರೆ ಅದರ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಅದನ್ನ ನಿರ್ವಿಷಯುಕ್ತ ಮಾಡುವಂತ ಒಂದು ಶಕ್ತಿಯನ್ನ ಈ ಹೀಟ್ ಶಾಕ್ ಪ್ರೋಟೀನ್ಗಳು ಹೊಂದಿರೋದ್ರಿಂದ ಅವು ಬಹಳ ಸುಲಭವಾಗಿ ಎಲ್ಲಿ ಈ ಜೀನುಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಲ್ಲಿ ಅಂತಹ ಜೀವಿಗಳು ಬದಲಾದ ಪರಿಸರಕ್ಕೆ, ವಾತಾವರಣಕ್ಕೆ ಬಹಳ ಸುಲಭವಾಗಿ ಹೊಂದಿಕೊಳ್ಳುತ್ತೆ. ಆದರೆ ಈ ನ್ಯಾನೋಪ್ಲಾಸ್ಟಿಕ್ನಿಂದಾಗಿ ಈ ಎಲ್ಲ ಜೀನುಗಳ ಒಂದು ಕಾರ್ಯತತ್ಪರತೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಜೀನುಗಳಲ್ಲಿ ಮ್ಯೂಟೇಷನ್ಗಳಾಗ್ತಾ ಇದೆ. ಹಾಗಾಗಿ ಆ ಒಂದು ಜಲಚರ ಜೀವಿಗಳು ನ್ಯಾನೋಪ್ಲಾಸ್ಟಿಕ್ನ ಪ್ರಭಾವದಿಂದಾಗಿ ನಶಿಸಿ ಹೋಗ್ತಾ ಇದೆ. ಇದು ಹೀಗೆ ಹೆಚ್ಚಾದಂತೆ ಈ ಜಲಚರಗಳ ಮೇಲೆ ಇದು ನೇರ ಪರಿಣಾಮ ಬೀರಿ ಅವುಗಳು ನಶಿಸಿ ಹೋಗುವ ಸಾಧ್ಯತೆಯನ್ನ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ
ಈ ಜಲಚರಗಳ ದೇಹದಲ್ಲಿ ಶೇಖರಣೆಯಾದ ನ್ಯಾನೋ ಪ್ಲಾಸ್ಟಿಕ್ಗಳನ್ನು ಆ ಮೃದ್ವಂಗಿಗಳನ್ನು ಮನುಷ್ಯ ಸೇವಿಸಿದಾಗ ಆತನ ದೇಹದಲ್ಲಿ ಈ ಒಂದು ನ್ಯಾನೋ ಪ್ಲಾಸ್ಟಿಕ್ ಹೋಗೋದ್ರಿಂದ ಅವನ ಶ್ವಾಸಕೋಶ ಆಗಿರ್ಬೋದು, ಅವನ ಕಿಡ್ನಿ ಆಗ್ಬೋದು, ಲಿವರ್ ಆಗ್ಬೋದು, ದೇಹದ ವಿವಿಧ ಅಂಗಾಂಗಗಳಲ್ಲಿ ಇದು ಶೇಖರಣೆ ಆಗೋದ್ರಿಂದ ಮುಂದೊಂದು ದಿನ ನಾನಾ ರೀತಿಯ ಅನಾರೋಗ್ಯಕರವಾದ ಕಾಯಿಲೆಗಳಿಗೆ ತುತ್ತಾಗಬಹುದಾದ ಸಾಧ್ಯತೆಗಳನ್ನು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ಎಲ್ಲ ಕಡೆಯಲ್ಲೂ, ಜಗತ್ತಿನ ಎಲ್ಲೆಡೆಯಲ್ಲೂ ವಿಜ್ಞಾನಿಗಳು ಈ ಒಂದು ನ್ಯಾನೋ ಪ್ಲಾಸ್ಟಿಕ್ನ ನೀರಿನಲ್ಲಿ ಕಂಡುಹಿಡಿದಿದ್ದಾರೆ. ಮುಂದುವರಿದ ದೇಶ ಅಂತ ಅಮೆರಿಕ ದೇಶದಲ್ಲಿ ಜನ ಸೇವಿಸುವ ಕುಡಿಯುವ ನೀರಿನಲ್ಲಿ 350ಕ್ಕೂ ಹೆಚ್ಚು ನ್ಯಾನೋ ಪ್ಲಾಸ್ಟಿಕ್ಗಳು ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅಂದರೆ ಇನ್ನು ನಮ್ಮ ದೇಶದಲ್ಲಿ ಇಂತಹ ಸಂಶೋಧನೆಗಳು ನಡೆದರೆ ನಾವು ಸೇವಿಸುತ್ತಿರುವ ಆಹಾರದಲ್ಲಿ, ಕುಡಿಯುವ ನೀರಿನಲ್ಲಿ ಪ್ಲಾಸ್ಟಿಕ್ನ ಪ್ರಮಾಣ, ನ್ಯಾನೋ ಪ್ಲಾಸ್ಟಿಕ್ನ ಪ್ರಮಾಣ ಎಷ್ಟಿರಬಹುದು ಅಂತ ನೀವೇ ಒಂದು ಅಂದಾಜು ಮಾಡಬಹುದು. ಹಾಗಾಗಿ ಇನ್ನು ಮುಂದೆ ಆದರೂ ಈ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಬೇಕು. ಅದೊಂದೇ ನಮ್ಮ ಕುಳಿತಿರುವ ದಾರಿ. ಎಲ್ಲಿ ಸಾಧ್ಯನೋ ಅಲ್ಲಿ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡ್ತಾ ಹೋದಂತೆ ಅದನ್ನು ಉತ್ಪಾದಿಸುವವರ ಸಂಖ್ಯೆನೂ ಸಹ ಕಡಿಮೆ ಆಗುತ್ತೆ. ಏಕೆಂದರೆ ಎಲ್ಲಿ ಕನ್ಸ್ಯೂಮರ್ಸ್ ಜಾಸ್ತಿ ಇರ್ತಾರೆ ಅಲ್ಲಿ ಪ್ರೊಡ್ಯೂಸರ್ಸು ಜಾಸ್ತಿ ಇರ್ತಾರೆ. ಪ್ಲಾಸ್ಟಿಕ್ ನಿಷೇಧ ಅಂತ ನಾವು ಹೇಳ್ಬಹುದು, ಆದರೆ ಎಲ್ಲಿ ನಾವು ನಿಷೇಧ ಮಾಡೋಕ್ಕೆ ಸಾಧ್ಯ ಅಂದರೆ ನಾವು ಅದನ್ನು ಬಳಸದೇ ಇದ್ದಾಗ ಅದರ ಉತ್ಪಾದನೆಯಲ್ಲಿ ಕುಂಠಿತತೆ ಉಂಟಾಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ನ ಗ್ರ್ಯಾಜುಯಲ್ ಆಗಿ ಅದರ ಒಂದು ನಿಷೇಧ ಸಾಧ್ಯ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ನಾವು ಸಾವಯವ ವಸ್ತುಗಳನ್ನು, ಅದು ಕಾಟನ್ ಬ್ಯಾಗ್ಸ್ಗಳಾಗಿರಬಹುದು, ಮತ್ತು ಜೂಟು, ಕಾಟನ್, ಈ ಥರದ್ದು ಒಂದು ಸಾವಯವ ವಸ್ತುಗಳನ್ನು ನಾವು ಬಳಕೆ ಮಾಡೋದ್ರಿಂದ, ಪ್ಲಾಸ್ಟಿಕ್ನ ನಾವು ನಿಷೇಧ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಪರಿಸರವನ್ನು ಸೇರುತ್ತಿರುವ ಪ್ಲಾಸ್ಟಿಕ್ ನಂತರದ ದಿನದಲ್ಲಿ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗುತ್ತೆ, ನ್ಯಾನೋ ಪ್ಲಾಸ್ಟಿಕ್ ಆಗುತ್ತೆ. ಅದು ನಾವು ಕಣ್ಣು ಕಾಣ್ತಾ ಇಲ್ಲ, ಆದರೆ ನಮ್ಮ ಪರಿಸರದಲ್ಲಿ ಎಲ್ಲ ಕಡೆ ಸರ್ವಾಂತರ್ಯಾಮಿಯಾಗಿ ಅದು ಸೇರ್ಕೊಳ್ತಾ ಇದೆ. ಹಾಗಾಗಿ ಭಗವಂತನ ಬಗ್ಗೆ ಮಾತಾಡಬೇಕಾದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ನಾವು ಹೇಳ್ತೀವಿ, ಆದರೆ ಈ ಪ್ಲಾಸ್ಟಿಕ್ ಮಾತ್ರ ಎಲ್ಲ ಕಡೆನೂ ಇದೆ. ಸಮುದ್ರದ ತಳದಲ್ಲಿದೆ, ಇದು ಮರುಭೂಮಿಯಲ್ಲಿದೆ, ಹಿಮಾಚ್ಛಾದಿತ ಪ್ರದೇಶ, ಬೆಟ್ಟ ಗುಡ್ಡಗಳು, ಎಲ್ಲ ಕಡೆ ಪರಿಸರದಲ್ಲಿ ಒಂದಾಗೋಗ್ತಾ ಇದೆ. ನಮಗೆ ಗೊತ್ತಿಲ್ಲದೆ ಎಲ್ಲ ಜೀವಿಗಳ ದೇಹದಲ್ಲಿ ಇದರ ಶೇಖರಣೆ ಆಗ್ತಿರೋದ್ರಿಂದ ನಮಗೆ ಗೊತ್ತಿಲ್ಲದೆ ನಾನಾ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿಗೆ ಮನುಷ್ಯ ತುತ್ತಾಗ್ತಾ ಇದ್ದಾನೆ. ಕಾರಣನ ಹುಡುಕೊಂತ ಹೋದ್ರೆ ಅದು ಕೊನೆಗೆ ಬೆಟ್ ಮಾಡಿ ತೋರಿಸೋದು ಈ ನ್ಯಾನೋ ಪ್ಲಾಸ್ಟಿಕ್ ಕಡೆ. ಹಾಗಾಗಿ ಇನ್ನು ಮುಂದೆ ಆದರೂ ಎಲ್ಲೇ ಸಾಧ್ಯನೋ ಅಲ್ಲಿ ಈ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡೋಣ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡೋಣ. ಹಾಗಾಗಿ ಈ ಮೈಕ್ರೋ ಪ್ಲಾಸ್ಟಿಕ್ ಆಗ್ಬೋದು, ನ್ಯಾನೋ ಪ್ಲಾಸ್ಟಿಕ್, ಅದು ನಮ್ಮ ಪರಿಸರದಲ್ಲಿ ಸೇರುವ ಒಂದು ಅವಕಾಶವನ್ನ ನಾವು ಆದಷ್ಟು ಕಡಿಮೆ ಮಾಡಿದ್ರೆ ನಮ್ಮ ಪರಿಸರವನ್ನ ನಾವು ಕಾಪಾಡಿಕೊಳ್ಬಹುದು. ನಮಸ್ಕಾರ.